ನೀವೀಗ ನೋಡ್ತಿರೋದು ರಾಮದುರ್ಗದ ತಿಮ್ಮಜ್ಜನ ಬಾವಿಯ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕು ರಾಮದುರ್ಗದಲ್ಲಿ ತಿಮ್ಮಜ್ಜನ ಬಾವಿ ಅಂತಿದೆ. ಇದು ವಿಜಯನಗರ ಸಾಮ್ರಾಜ್ಯದ ವಾಸ್ತುಶಿಲ್ಪಕ್ಕೆ ಹೋಲಿಕೆ ಆಗುವಂತಹದ್ದಿದೆ, ಅದೇ ಕಾಲದ್ದು ಅಂತ ಹೇಳಲಾಗುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಬಂದ್ರಿ ಬರ್ರಿ. ಹಳೆ ಊರಿಲಿದ್ದಾಗ ಹಳೆ ಊರಿನ ಹನುಮಪ್ಪ ದೇವರು ಅಂದರೆ ಆಂಜನೇಯ ಸ್ವಾಮಿ ನೋಡ್ಬೋದು. ಸ್ನೇಹಿತರೆ, 3 ವರ್ಷಕ್ಕೊಮ್ಮೆ ಮಾರೇಮೋಹನ್ ಜಾತ್ರೆ ಆಗುತ್ತೆ. ಆವಾಗಲೇ ಪಾಲಮ್ಮವ್ವ ದೇವಿಯ ಜಾತ್ರೆನೂ ಆಗುತ್ತೆ. ಯಾವಾಗ ಜಾತ್ರೆ ಆಗುತ್ತೆ ಅವಾಗವಾಗ ಪ್ರಾಣಿ ಬಲಿಯನ್ನು ಕೊಡ್ತಾರೆ. ಆ ಬಲಿಗಳನ್ನು ಇಲ್ಲೇ ತಂದು ಈ ದೇವಸ್ಥಾನದ ಮುಂದೆ ಕೊಟ್ಟು ಮತ್ತೆ ಇಲ್ಲಿಂದ ತಗೊಂಡು ಹೋಗ್ತಾರೆ. ನೀವೀಗ ನೋಡ್ತಿರುವಂತಹ ಕಟ್ಟಿಗೆ ದೈವಗಳು, ಇವುಗಳ ಸಾಂಸ್ಕೃತಿಕ ಮಹತ್ವವನ್ನು ನಾವು ನೋಡಿದ್ವಿ ಅಂದ್ರೆ, ಹಿಂದೆ ಮಳೆ ಬೆಳೆ ಚೆನ್ನಾಗಾಗ್ಲಿ ಅನ್ನೋ ಕಾರಣಕ್ಕೆ ತಮ್ಮ ಹೊಲಗಳ ಸುತ್ತಮುತ್ತ ಈ ತರದ ದೈವಗಳಿಗೆ ಆರಾಧನೆಯನ್ನ ಮಾಡ್ತಿದ್ರು ನಮ್ಮ ಹಿರಿಯರು. ಇವು ವಿಶೇಷವಾಗಿ ಒಬ್ಬರ ಹೊಲದಲ್ಲಿ ಇರೋ ಕಾರಣಕ್ಕೆ ನಾವು ಇವುಗಳನ್ನ ಒಂದು ಕುಟುಂಬಕ್ಕೆ ಸೇರಿದ ಪೂರ್ವಜರ ಆರಾಧನೆ ಅಂತ ಅನ್ನಬಹುದು. ಇವು ನಮ್ಮ ಜಾನಪದ ದೈವಗಳು. ಬನ್ನಿ ಮತ್ತೆ ಮುಂದೆ ಹೊರಡುವ. ಸೊ ಬೇಟೆ ಇಲ್ಲೇ ಬೀಳೋದು ನೋಡಿ, ಅವಾಗೆಲ್ಲ ಗದ್ದೆ ಒಣಗಿರುತ್ತೆ, ಇಲ್ಲೇ ಬೀಳೋದು ಬೇಟೆಗಳು. ಈ ತರದ ಪ್ರಯಾಣಗಳು ನನಗೆ ಏನೋ ಒಂಥರ ಖುಷಿ ಕೊಡುತ್ತೆ, ಹಾಗಾಗಿ ಅವುಗಳನ್ನು ಹುಡುಕಿಕೊಂಡು ಹೋಗ್ತಾ ಇರ್ತೀನಿ. ರಾಮದುರ್ಗದ ಹಿಂದಿನ ಎಲ್ಲ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿದಂತಹ ವ್ಯಕ್ತಿಗಳು ಇವರೇ. ಮತ್ತೆ ಮುಂದೆ ಒಂದು ವಿಡಿಯೋ ಬರುತ್ತೆ, ಅದಕ್ಕೂ ಇವರೇ ಸಪೋರ್ಟ್ ಮಾಡಿದ್ದಾರೆ. ಮತ್ತೆ ಇವರು ಸಹ. ಈಗ ನಾವು ವಿಶೇಷವಾದಂತಹ ಬಾವಿಯನ್ನು ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಕಲ್ಲು ಮುಳ್ಳುಗಳು, ಗಿಡ ಗಂಟಿಗಳು, ಈ ಥರದ್ದೆಲ್ಲವನ್ನು ಅನುಭವಿಸ್ಕೊಂಡು ಎಕ್ಸ್ಪ್ಲೋರ್ ಮಾಡೋದು ಒಂಥರ ಕಷ್ಟ ಆಗುತ್ತೆ, ಆದರೂ ಕೂಡ ಒಂಥರ ಖುಷಿ ನೆಮ್ಮದಿಯನ್ನು ಕೊಡುತ್ತೆ. ಸುತ್ತಮುತ್ತ ನೋಡ್ತಾ ಕ್ಯಾಮ್ರಾ ನೋಡ್ತಾ ಬಂದವನಿಗೆ ಕಾಲಲ್ಲಿ ಏನಿದೆ ಅಂತ ಹೆಂಗೆ ಗೊತ್ತಾಗ್ಬೇಕು ಹೇಳಿ? ಪೂರ್ತಿ ಮುಳ್ಳ್ರಿ. ಇದೇ ನೋಡಿ ಸ್ನೇಹಿತರೆ, ಇವತ್ತು ನಾವು ಹುಡುಕಿಕೊಂಡು ಬಂದಂತಹ ತಿಮ್ಮಜ್ಜನ ಬಾವಿ. ಇದು ಒಂದು ವಿಶೇಷವಾದಂತಹ ಬಾವಿ. ಯಾಕೆ ಅಂದ್ರೆ ಇದು ತುಂಬಾ ಹಳೆಯದಾದಂತಹ ಬಾವಿ ಒಂದು. ಇನ್ನೊಂದು, ಇದರ ವಾಸ್ತುಶಿಲ್ಪ ಅದ್ಭುತವಾದಂತಹ ವಾಸ್ತುಶಿಲ್ಪ ಇದೆ. ಇದರ ತಾಂತ್ರಿಕತೆಯ ಸ್ಪೆಷಾಲಿಟಿ ಏನು ಅಂತಂದ್ರೆ, ಈ ಒಂದು ಬಾವಿ ಹೈಡ್ರಾಲಿಕ್ ಆರ್ಕಿಟೆಕ್ಚರ್ ಅನ್ನ ಒಳಗೊಂಡಿದೆ. ಸ್ಥಳೀಯರು ಇದನ್ನ ಕ್ಲಿಯರ್ ಆಗಿ ತಿಮ್ಮಜ್ಜನ ಬಾವಿ ಅಂತ ಕರೆಯಲ್ಲ. ನಾನು ಅವರಿಗೆ ಕೇಳಿದಾಗ ತಿಮ್ಜಿನ್ ಬಾವಿ ಅಂತ ಹೇಳಿದ್ರು. ನಾನು ಓದಿದಾಗ ಗೊತ್ತಾಗಿದ್ದು ತಿಮ್ಮಜ್ಜನ ಬಾವಿ ಅಂತ ಹೇಳಿ. ಅಂತಿಮವಾಗಿ ನಾವು ಈಗ ಇದಕ್ಕೆ ಸುಸಜ್ಜಿತವಾದಂತಹ ಪುಷ್ಕರಣಿ ಅಥವಾ ಕಲ್ಯಾಣಿ ಅಂತ ಕರೀಬಹುದು. ನಾನು ಲಿಖಿತವಾಗಿ ಓದಿರೋ ಪ್ರಕಾರ ಈ ಒಂದು ಜಾಗದ ಹೆಸರು ತಿಮ್ಮಜ್ಜನ ಬಾವಿ ಅಂತ ಹೇಳಿ. ಆ ತಿಮ್ಮಜ್ಜನ ಬಾವಿ ಅಂತ ಯಾಕೆ ಇಟ್ಟಿರ್ಬೋದು ಅಂತ ಜಸ್ಟ್ ಇಮ್ಯಾಜಿನ್ ಮಾಡ್ತಾ ಅಂದ್ರೆ ಯೋಚನೆ ಮಾಡಿ ನೋಡಿದಾಗ ತಿಮ್ಮಜ್ಜನ ಸಾಮಾನ್ಯ ಮನುಷ್ಯ ಆಗಿರ್ಲಿಕ್ಕಿಲ್ಲ. ಯಾಕಂದರೆ ಅವರ ನೆನಪಿಗೋಸ್ಕರ ಕಟ್ಟಿರುವಂತಹ ಬಾವಿ ಇದು. ಒಂದು ಅವರ ಒಂದು ಹೊಲದ ಜಾಗದಲ್ಲಿ ಇರಬಹುದು, ಅಂದರೆ ಮೂಲದಲ್ಲಿ ಅವ್ರದ್ದೇ ಹೊಲ ಇರಬಹುದು, ಹಾಗಾಗಿ ಅವರ ಹೆಸರಿನ ಮೇಲೆ ತಿಮ್ಮಜ್ಜನ ಬಾವಿ ಅಂತ ಇಟ್ಟಿರಬಹುದು. ಆ್ಯಂಡ್ ಇದು ತುಂಬ ಅಂದರೆ ತುಂಬ ಪುರಾತನ ಬಾವಿ ಥರ ಕಾಣಿಸುತ್ತೆ ನೋಡಿ. ಅಲ್ಲಿ ಆ ಕಂಬಗಳಾಗಿರ್ಬೋದು, ಒಳಗಡೆ ದೇವಸ್ಥಾನ ಇದೆಯಂತೆ. ಮತ್ತು ಇದು ಆ್ಯಕ್ಚುಲಿ 2 ಫ್ಲೋರ್ ಇದೆ ಅಂತ ಹೇಳ್ತಾರೆ, ಬಟ್ ಅಷ್ಟು ಕ್ಲಾರಿಟಿ ಇಲ್ಲ. ಒಂದ್ಸಲಿನೂ ಖಾಲಿ ಆಗಿಲ್ಲ ಅಂತ ನೀರು. ಎಷ್ಟು ಒಂದು 5 ದಿನ ಕಂಟಿನ್ಯೂ ಆಗಿ ನೀರು ತೆಗೆದ್ರೂ ಕೂಡ ಖಾಲಿ ಆಗಿಲ್ಲಂತೆ. ನೋಡ್ಬೋದು ನೀವು ಬಾವಿಯ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ. ನನ್ನ ಒಪಿನಿಯನ್, ನನ್ನ ಅಭಿಪ್ರಾಯ ಏನು ಅಂದರೆ, ಇಲ್ಲಿಂದ ಹತ್ರನೇ ಊರಿರೋದು. ಹಳೆ ಊರು ಅಂದರೆ ಹಳೆ ರಾಮದುರ್ಗ ಇದ್ದದ್ದು ಇಲ್ಲಿಂದ ಹತ್ರನೇ. ಹಾಗಾಗಿ ಇದು ಊರಿಗೆ ಮೇನ್ ಬಾವಿ ಇರಬಹುದು. ಅಂದರೆ ರಾಜ ಮಹಾರಾಜರ ಆಡಳಿತ ಸಂದರ್ಭದಲ್ಲಿ ಇದನ್ನ ಕಲ್ಯಾಣಿ ತರನೋ ಅಥವಾ ಕುಡಿಯೋ ನೀರಿಗೋಸ್ಕರನೋ ಬಳಸಿರ್ತಾರೆ. ಡೆಫಿನೆಟ್ಲಿ ಬಳಸಿರ್ತಾರೆ, ಯಾಕಂದ್ರೆ ಅಷ್ಟು ವೈಭವಪೂರ್ಣವಾಗಿದೆ. ಅಲ್ಲಿ ನೀವು ನೋಡ್ತಿರುವಂತಹ ಕಂಬಗಳು ಸಾಲು ಸಾಲಾಗಿ ಏನಿದಾವೆ, ಆ ಕಂಬಗಳ ಒಳಗಡೆ ಒಂದು ವ್ಯೂ ಇದೆ, ಅಲ್ಲಿ ನಿಮಗೆ ತೋರಿಸ್ತೀನಿ.
ಅಲ್ಲಿ ಶಿವನ ದೇವಾಲಯ ಇದೆ ಅಂತೆ. ಇಲ್ಲಿ ಸುಮಾರು ಜನ ಸ್ವಿಮ್ಮಿಂಗ್ ಮಾಡಕ್ ಬಂದಾಗ ಅವರೆಲ್ಲ ನೋಡಿದಾರಂತೆ. ನೋಡ್ರಿ ಅಣ್ಣ, ಕಾಲೇದಾಗ ಯಾವಾಗ ಒಂದ್ಸಲ ಕಾಲೇದಾಗ ನೋಡಿರಿ? ಕಾಲೇದಾಗ ಇದೊಂದು ಫ್ಲೋರ್ ನೋಡ್ಯದ, ಒಳ ತೆಳಗಿನ ಫ್ಲೋರ್ ನೋಡಿವಿ ಅಂತ ಅಂತಾರ. ನಾನಂತೂ ನೋಡಿಲ್ಲ ಪೂರ್ತಿ ಅಂದ್ರೆ ಒಂದ್ಸಲ ಕಾಲೇ ಆಗಿಲ್ಲ. ಬರೋ ಇದ್ರ ಬೇಸಿಗ ಎಲ್ಲ ಗದ್ದೆಗಳಿಗೆಲ್ಲ ನೀರು ಹೊಡೆದಾಗ ಖಾಲಿ ಆಗಿತ್ತಂತ. ತೆಳಗಿನ ಫ್ಲೋರ್ನಾಗ ಒಂದು ಫ್ಲೋರ್ ಆದಂತ ಹೇಳ್ತಾರ, ನಮ್ಗೆ ಗೊತ್ತಿಲ್ಲ. ಇದೊಂದು ಫ್ಲೋರ್ ಮಾತ್ರ ನಾವು ನೋಡಿ. ಅವ್ರು ಹೇಳಿದಾಗೆ ಒಂದು ಫ್ಲೋರ್ ಅನ್ನ ಅವ್ರು ನೋಡಿದ್ದಾರೆ, ಇನ್ನೊಂದು ಫ್ಲೋರ್ ಇದೆ ಅಂತ ಹೇಳ್ತಾರಂತೆ. ಬಟ್ ಅವ್ರಿಗೆ ಅಷ್ಟು ಕ್ಲಾರಿಟಿ ಇಲ್ಲ. ಸೊ ಕ್ಲಾರಿಟಿ ಇಲ್ಲದೆ ಇರೋದನ್ನ ನೋಡಿದ್ದಾರೆ ಅಂತ ಹೇಳೋದು ಅಷ್ಟು ಸೂಕ್ತ ಅಲ್ಲ. ಹಂಗಾಗಿ ನಾನು ಕೂಡ ಅದನ್ನ ಹೇಳಲ್ಲ. ಅಲ್ಲಿ ನೋಡಿ, ಅಲ್ಲೊಂದು ಎಂಟ್ರೆನ್ಸ್ ಇದೆ ಮೇನು. ಅದಾದ್ಮೇಲೆ ಈ ಕಡೆ ಒಂದು ಇಳಿಯೋಕೆ ಇದೆ. ನೋಡ್ತಿದ್ರೆ ಇದು ಸಿಂಗಲ್ ಮೆಟ್ಲು, ಆದ್ರೆ ಅದ್ರ ಪಕ್ಕನೂ ಕೂಡ ಮೆಟ್ಲು ಇದೆ ಅಂತೆ. ಅದೇ ತರ ಎಲ್ಲಾ ಕಡೆನೂ ಕೂಡ ಮೆಟ್ಲು ಇದೆ ಅಂತ ಅವ್ರು ಹೇಳ್ತಾರೆ, ನೋಡಿದಾರೆ ಅವರು. ಸೊ ಈಗ ಇಲ್ಲೊಂದು ಮೆಟ್ಲಿದೆ. ಅಯ್ಯಪ್ಪ, ಒಳಗಡೆನೂ ಕಂಬ ಇದಾವ್ರಿ. ನೋಡಿ, ಇದರ ಲೆವೆಲಿಗೆ, ವಾಟರ್ ಲೆವೆಲಿಗೆ ಬಂದಾಗ ಒಳಗಡೆ ಏನೇನು ಕಾಣಿಸುತ್ತೆ ನೋಡ್ಕೊಳ್ಳಿ ಒಂದ್ಸಲ. ಒಳಗಡೆನೂ ಕಂಬ ಇದಾವೆ ನೋಡಿ. ವಿಜಯನಗರ ಸಾಮ್ರಾಜ್ಯದವರ ಆಡಳಿತಕ್ಕೆ ನಮ್ಮ ರಾಯಚೂರು ಕೂಡ ಒಳಪಟ್ಟಿತ್ತು. ಸೊ ಆ ಸಂದರ್ಭದಲ್ಲಿ ಅದರ ಒಂದು ವಾಸ್ತುಶಿಲ್ಪದ ನಿರ್ಮಾಣ ಇದು. ನೋಡಿ ಎಷ್ಟು ಸುಸಜ್ಜಿತವಾದಂತಹ ಕಟ್ಟಡ ಇದು, ಪುಷ್ಕರಣಿ. ಮತ್ತು ಮೇಲ್ಗಡೆ ನೋಡ್ಬೋದು ನೀವು, ಎಂತಹ ಚಪ್ಪಡಿ ಕಲ್ಲುಗಳಿದಾವೆ, ಎಷ್ಟು ಗಟ್ಟಿಯಾಗಿ ನಿಂತಿದೆ ನೋಡಿ ಇದುವರೆಗೂ ಕೂಡ. ಪೂರ್ತಿ ಒಳಗಡೆ ವ್ಯೂ ನೋಡ್ಬೋದು ನೀವು, ಎಷ್ಟು ಡಿಟೇಲಿಂಗ್ ಕಾಣ್ತಾ ಇದೆ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಒಂದು ಈಶ್ವರ ದೇವಾಲಯವನ್ನ ನೋಡಿದ್ವಿ. ಇದು ಕೂಡ ಬಾವಿ ಅದೇ ಒಂದು ಆರ್ಕಿಟೆಕ್ಚರ್ನ ರೀತಿಯಲ್ಲಿದೆ. ಹಾಗಾಗಿ ಈ ಒಂದು ಬಾವಿಗೂ ಆ ಒಂದು ದೇವಾಲಯಕ್ಕೂ ಸಂಬಂಧ ಇದೆ. ಈ ಒಂದು ಬಾವಿಯ ಒಳಗಡೆ ಕೂಡ ದೇವಾಲಯ ಇದೆಯಂತೆ. ಅವರು ಒಳಗಡೆ ಎಲ್ಲ ಪೂರ್ತಿ ನೋಡಿದ್ದಾರೆ ನೀರು ಖಾಲಿ ಆದಾಗ. ಮುಂದೆ ಯಾವತ್ತಾದ್ರೂ ಅವಕಾಶ ಸಿಕ್ಕರೆ ನೀರು ಖಾಲಿ ಆದಾಗ ನಾವು ಕೂಡ ಬಂದು ಒಂದ್ಸಲ ನೋಡ್ಕೊಂಡು ಹೋಗೋಣ. ಇಲ್ಲಿ ನೋಡ್ರಿ, ತಾತನವರು ಮೀನಿಗೆ ಚಕ್ರಬಲಿಯನ್ನ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ನಿಮ್ ಕಡೆ ಈ ಒಂದು ಬಲೆಗೆ ಏನಂತ ಕರಿತೀರ ಹೇಳಿ. ನಮ್ ಕಡೆ ಅಂತೂ ನಾವು ಚಕ್ರಬಲಿ ಅಂತ ಕರಿತೀವಿ, ಚಕ್ರ ಬಲೆ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಹೊರಗಿನ ಜಗತ್ತನ್ನ ಎಷ್ಟು ಸೂಕ್ಷ್ಮವಾಗಿ ಗಮನಿಸಕತ್ತೈತಿ. ಇದಕ್ಕ ನೀರ್ ಹಾವು ಅಂತ ಕರಿತೀವಿ. ಆಕ್ಚುಲಿ ಇದ್ರ ಹೆಸರು ಚಕರ್ಡ್ ಕೀಲ್ ಬ್ಯಾಕ್ ಅಂತ ಹೇಳಿ, ಕನ್ನಡದಲ್ಲಿ ನೀರ್ ಹಾವು ಅಂತಾನೆ ಕರಿತೀವಿ. ಸಾಮಾನ್ಯವಾಗಿ ಇದು ಕಚ್ಚಲ್ರಿ, ಅಂದ್ರೆ ನಾನ್ ವೆನಮಸ್ ಹಾವು, ಇದು ವಿಷಕಾರಿ ಹಾವಲ್ಲ. ಹಂಗಂತೇಳಿ ತೊಂದರೆ ಕೊಡಕ್ ಹೋಗ್ಬೇಡ್ರ. ಮತ್ತ ಬುಸ್ ಅಂತ ನೋಡ್ರಿ, ಜಾಗಗಳನ್ನ ತಿರ್ಗಾಡ್ಕೊಂಡು ಸುತ್ತಾಡ್ಕೊಂಡು ಬಂದಿವ್ರಿ. ಎಲ್ರು ಕೂಡ ದಣದಿದ್ರು. ಹಂಗಾಗಿ ನಮ್ಮ ಗೌಡ್ರ ಕಡೆಯಿಂದ ನಮ್ಗೆಲ್ರಿಗೂ ಒಗ್ಗರಣೆ ಪಾರ್ಸಲ್ ಬಂದಿತ್ತು. ಹಂಗಾಗಿ ಒಗ್ಗರಣೆಯನ್ನ ತಿಂದ್ಕೊಂಡು ಮತ್ತೆ ಮುಂದೆ ಹೊರಟುವ್ರಿ. ನೋಡ್ಬೋದು ನೀವು, ಇಲ್ಲೂ ವೀರಕಲ್ಲುಗಳಿದ್ದಾವೆ, ಕಾಣಿಸ್ತಿದೆಯಲ್ಲ ಈ ಕಡೆ ನೋಡಿ. ಸೊ ಇಲ್ಲೂ ವೀರಕಲ್ಲಿದೆ. ಪ್ರತಿಯೊಂದು ಬೇರೆ ಬೇರೆ ಆಕಾರದಲ್ಲಿದ್ದಾವೆ. ಇಲ್ಲಿ ನೋಡಿ, ತಲೆ ಮೇಲೆ ಸಿಂಬೆ ಬೇರೆ ಇದೆ, ಈ ಕಡೆ ತಲೆಗೆ ಸಿಂಬೆ ಬೇರೆ ಇದೆ, ಈ ಕಡೆ ಬೇರೆ ಇದೆ. ಅದಾದ್ಮೇಲೆ ಇದು ಕುದುರೆ ಮೇಲೆ ಕುಳಿತಿರುವಂತಹ ದಳಪತಿಯ ಥರ ಕಾಣಿಸ್ತಿದೆ. ಮತ್ತು ಆ ಕಡೆ ಒಂದಿದೆ, ಕುದುರೆ ಮೇಲೆ ಕುಳಿತಿದ್ದಾರೆ. ಅದಾದ್ಮೇಲೆ ಮುಂದ್ಗಡೆ ಒಬ್ಬರು ಧ್ವಜವನ್ನು ಹಿಡ್ಕೊಂಡಿದ್ದಾರೆ ನೋಡಿ, ಧ್ವಜವನ್ನು ಹಿಡ್ಕೊಂಡು ಮುಂದೆ ಹೊರಡ್ತಾ ಇದ್ದಾರೆ. ಮತ್ತೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್.